ಒಂದೊಂದು ಏರಿಯಾದಲ್ಲಿ ಹೋದರೆ ಎಷ್ಟು ಪಾರ್ಲರ್ಸ್ ಕಾಣಿಸುತ್ತೆ. ಪ್ರತಿಯೊಂದು 10 ಅಂಗಡಿಗಳಲ್ಲಿ ಒಂದು ಶಾಪ್ ಪಾರ್ಲರ್ ಕಾಣಿಸುತ್ತೆ. ಅಂದರೆ 10 ಅಂಗಡಿಗೆ ಸಾಲಾಗಿದೆ ಅಂದರೆ ಒಂದು ಪಾರ್ಲರ್ ಕಾಣಿಸುತ್ತೆ. ಅಷ್ಟು ಸಿಟಿಯಲ್ಲಿ ಪಾರ್ಲರಿಂದು ಒಂದು ಕ್ರೇಜ್ ಇದೆ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಾವು ಲೇಡೀಸ್ಗೆ ಮನೇಲೇ ಕೂತಿರ್ತೀವಿ, ಏನಾದರೂ ಮಾಡಬೇಕು ಅಂತ ಇರುತ್ತಲ್ವ. ಸೊ ನಾವು ಮನೇಲೇ ಕೂತು ತಿಂಗಳಿಗೆ ಒಂದು 7-8 ಸಾವಿರ ರೂಪಾಯಿ, ಬೇಡ ಕೆಲವೊಂದು ಸರಿ 10,000 ರೂಪಾಯಿನೂ ಆಗುತ್ತೆ, ಮಿನಿಮಮ್ 7-8 ಸಾವಿರ ರೂಪಾಯಿ ಮನೇಲೇ ಕೂತು ಹೌಸ್ ವೈಫ್ಸ್ ಅಂದರೆ ನಾವು ಬಿಡುವಿನ ವೇಳೆ ಅಂದರೆ ನಮಗೆ ಟೈಮ್ ಇರುತ್ತೆ ನೋಡಿ, ಇಡೀ ದಿನ ನಾವೇನು ಮನೆ ಕೆಲಸ ಮಾಡಿ ಮಧ್ಯಾಹ್ನ ಎಲ್ಲ ಸ್ವಲ್ಪ ಫ್ರೀ ಇರ್ತೀವಿ. ಆವಾಗ ಏನಾದರೂ ಒಂದು ಮಾಡಬೇಕು ಅಂತ ಇರುತ್ತೆ, ನಾವು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ. ಅಂಥವರಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ಒಂದು 7-8 ಸಾವಿರ ರೂಪಾಯಿ ಆರಾಮಾಗಿ ತಿಂಗಳಲ್ಲಿ ಗಳಿಸ್ಬೋದು. ನಮ್ಮ ಸಂಪಾದನೆ, ನಮ್ಮದು ಅಂತ ಒಂದು ಸಂಪಾದನೆ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಸುಮಾರಷ್ಟು ಐಡಿಯಾ ಇದೆ. ಫಸ್ಟ್ ನಾವು ಏನು ಖರ್ಚಿಲ್ದೇ ಮಾಡ್ಬೋದು. ಹೊಲಿಗೆ ಮಷಿನ್, ಒಂದು ಹೊಲಿಗೆ ಮಷಿನ್ ಮನೇಲಿ ಇತ್ತು ಅಂದರೆ ಹೊಲಿಗೆ ಮಷಿನ್ನಿಗೆ ಖರ್ಚು ಮಾಡಬೇಕಾಗುತ್ತೆ, ಓಕೆ. ಅಥವಾ ನಿಮ್ಮ ಹತ್ರ ಮೊದಲಿಂದನೇ ಆಲ್ರೆಡಿ ಹೊಲಿಗೆ ಮಷಿನ್ ಇದೆ ಅಂದರೆ ಅದಂತೂ ಬೆಸ್ಟು. ಸ್ವಲ್ಪ ಆದರೂ ಖರ್ಚು ಮಾಡಿದೆ ಅಂತೂ ಆಗಲ್ಲ. ಈಗ ನಾವು 1 ರೂಪಾಯಿನೂ ಖರ್ಚು ಮಾಡಿದೆ ಅಂತೂ ಆಗಲ್ಲ. ಏನಾದರೂ ಒಂದು ಸ್ವಲ್ಪ ಮಾಡಬೇಕು ಅಂತ ಆದಾಗ, ಯೋಚನೆ ಮಾಡಿದಾಗ ನೀವೊಂದು ಹೊಲಿಗೆ ಮಷಿನ್ ಇಟ್ಕೊಂಡಿದ್ದೀರಾ ಅಂದರೆ ಬಟ್ಟೆ ಹೊಲಿಯಿರಿ. ಇದಂತೂ ಎಲ್ಲರಿಗೂ ಗೊತ್ತಿದ್ದಿರೋವಂಥ ವಿಷಯ, ಅದು ಯಾರಿಗೇನು ಹೊಸದಾಗಿ ಹೇಳ್ಕೊಡ್ಬೇಕಾಗಿಲ್ಲ. ನೀವು ಬಟ್ಟೆ ಹೊಲಿತೀರಿ ಅಂದರೆ, ಬಟ್ಟೆ ಹೊಲಿಯೋಕ್ಕೆ ಬರುತ್ತೆ ಅಂದರೆ ಹೊಲಿಯಿರಿ. ಇಲ್ಲಾಂದರೆ ಪಿಕೋ ಫಾಲಲ್ಲೂ ನೀವು ಬೇಕಷ್ಟು ದುಡ್ಡು ಮಾಡ್ಬೋದು. ದಿನಕ್ಕೆ 2-4 ಸಾರಿ ಪಿಕೋ ಫಾಲ್ ಮಾಡಿದ್ರಿ ಅಂದರೆ ಅಟ್ಲೀಸ್ಟು 200 ರೂಪಾಯಿ ಬರುತ್ತೆ. 50-60 ರೂಪಾಯಿ ಅಂತೂ ಆಗೇ ಆಗುತ್ತೆ ಒಂದು ಸಾರಿಗೆ. ಹಾಗೆ 200-250 ರೂಪಾಯಿ ಅದರಲ್ಲಿ ಬರುತ್ತೆ. ಬ್ಲೌಸ್ ಹೊಲಿತೀರಾ ಅಂದರೆ ಬೆಸ್ಟ್. ದಿನಕ್ಕೆ ಒಂದು ಬ್ಲೌಸ್ ಹೊಲಿತೀರಾ ಅಂದರೆ ದಿನಕ್ಕಂತೂ ಎಷ್ಟು ದುಡ್ಡು ಗಳಿಸ್ಬೋದು. ಎಲ್ಲಕ್ಕಿಂತ ಇನ್ನೂ ಹೊಲಿಗೆದಂತೂ ಆಯಿತು. ಟ್ಯೂಷನ್ ಕೊಡಿ. ಟ್ಯೂಷನ್ ನೀವು ಓಕೆ, ಟ್ಯೂಷನ್ ನಿಮಗೆ ಬರಲ್ಲ ಅಂದರೆ, ನೀವು ಜಾಸ್ತಿ ಕಲ್ತವ್ರು ಅಲ್ಲ ಅಂದರೆ, ಸಿಂಪಲ್ಲಾಗಿ ನಾವು ಕಲ್ತಿದ್ದೀವಿ, ನಮಗೆ ಜಾಸ್ತಿ ಆ ಥರ ಟ್ಯೂಷನ್ ಎಲ್ಲ ಕೊಡೋಕ್ಕೆ ಬರಲ್ಲ ಅಂದರೆ ಓಕೆ, ಅದನ್ನು ಬಿಟ್ಬಿಡೋಣ. ಇನ್ನೂ ಇದೆ, ಬೇಕಾದಷ್ಟು ಸ್ಟೆಪ್ಸ್ ಇದೆ. ಎಲ್ಲಕ್ಕಿಂತ ಮೇನು ಏನಾದರೂ ಒಂದು ನಾವು ಅಡುಗೆ ಅಂತೂ ಮಾಡ್ತೀವಲ್ವಾ, ಅದರಲ್ಲಿ ಕೆಲವೊಂದಷ್ಟು ಈಗ ಒಂದು ಬೇಕ್ರಿಗೋ ಎಲ್ಲೋ ನಾವು ಸಿಟಿಯಲ್ಲಿ ಇದ್ದೀವಿ ಅಂದರೆ, ಇದು ಸಿಟಿಯಲ್ಲಿರುವಂಥವ್ರಿಗೆ ಜಾಸ್ತಿ ಯೂಸ್ ಆಗುತ್ತೆ. ಹಳ್ಳಿ ಕಡೆ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇಂಥವೆಲ್ಲ. ಸಿಟಿಯಲ್ಲಿದ್ದವರಿಗೆ ಅಂದರೆ ಈಗ ನಾವು ಏನಾದರೂ ಸ್ನ್ಯಾಕ್ಸ್ ಐಟಮನ್ನು ಬೇಕ್ರಿಗೆ ಕೊಟ್ಟು ಅದರಲ್ಲಿ ಬೇಕಾದಷ್ಟು ಗಳಿಕೆ ಮಾಡ್ಬೋದು. ಈಗ ಮಿನಿಮಮ್ಮು ತಿಂಗಳಲ್ಲಿ 10-15 ಸಾವಿರ ತನಕನೂ ನಾವು ಮಾಡ್ಬೋದು. ಈಗ ಚಕ್ಕಲಿ, ಕೋಡ್ಬಳೆ, ಶಂಕರಪಾಳೆ, ನಿಪ್ಪಟ್ಟು ಇಂಥವುಗಳನ್ನೆಲ್ಲ ನಾವು ಒಂದು ಮಾಡಿಕೊಂಡು ಮನೆಯಲ್ಲಿ ಪ್ರತಿದಿನ ಮಧ್ಯಾಹ್ನ ಮಾಡ್ಲಿಕ್ಕೆ ಕೂತ್ಕೊಂಡ್ವಿ ಅಂದರೆ ಸಂಜೆ ತನಕ ಮಾಡಿದರೆ ಅದು ಹಳ್ಳಿಯಲ್ಲಿರೋವರೆಗೂ ಬರುತ್ತೆ. ಹಳ್ಳಿಯಲ್ಲಿ ಇದ್ಕೊಂಡು ನಾವು ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಸಿಟಿಗೆ ತೊಗೊಂಡೋಗಿ ಕೊಡ್ಬೋದು. ಸ್ವಲ್ಪ ಜಾಸ್ತಿ ದೂರ ಇಲ್ಲ ಸಿಟಿ ಅನ್ನೋರಿಗೆ, ಅದನ್ನು ಮಾಡ್ಬೋದು. ಬಾಳೆಕಾಯಿ ಇತ್ತು ಅಂದರೆ ಬನಾನಾ ಚಿಪ್ಸ್ ಮಾಡಬಹುದು. ಈ ಥರದ್ದೆಲ್ಲ ಮಾಡಿ ಒಂದು ನಾವು ಬೇಕ್ರಿಗಳಲ್ಲಿ ನೀವು ಏನು ಮಾಡಿದ್ರು ಕೊಡ್ತಾರೆ. ತುಂಬ ಅಂದರೆ ಬೇಕ್ರಿ ಈ ಥರ ಸ್ನ್ಯಾಕ್ಸ್ ಐಟಮ್ಸ್ ಏನಿರುತ್ತಲ್ವ ತುಂಬ ಸೇಲ್ ಆಗುತ್ತೆ. ಅದು ಹೋಮ್ ಮೇಡ್ ಫುಡ್, ಇತ್ತೀಚೆಗೆ ಹೋಮ್ ಮೇಡ್ ಫುಡ್ಡಿಗಂತೂ ಜಾಸ್ತಿ ಒಂದು ಬೆಲೆ ಇರುತ್ತೆ. ಯಾಕೆಂದರೆ ಹೆಲ್ತ್ ಕಾನ್ಷಿಯಸ್ ಇದ್ದವ್ರು ಇರ್ತಾರಲ್ವ ಜನರು. ಮೈದಾ ಇಲ್ಲದೆ ಬೇರೆ ಹಿಂಗೆ ಅಕ್ಕಿ ಹಿಟ್ಟಿಂದು ಈ ಚಕ್ಲಿ ಎಲ್ಲ ಮಾಡುವಾಗ ಮೈದಾ ಇಲ್ಲದೇ ಮಾಡಿದ್ರಂತೂ ಇನ್ನೂ ಜಾಸ್ತಿ ಜನರು ಅಟ್ರ್ಯಾಕ್ಟ್ ಆಗ್ತಾರೆ. ಸ್ವಲ್ಪ ಚೆನ್ನಾಗಿ ಮಾಡಿಬಿಡಿ, ಖಂಡಿತ ನಿಮ್ಮ ಬಿಸ್ನೆಸ್ ನಡೆಯೋದೆಲ್ಲ ಓಡುತ್ತೆ. ಖಂಡಿತ ಹೇಳ್ತೀನಿ. ಸ್ಟಾರ್ಟಿಂಗ್ ಸಣ್ಣ ಪ್ರಮಾಣದಲ್ಲಿ ನೀವು ಮಾಡ್ತೀರಾ ಅಂದರೂ ಆಮೇಲೆ ನೋಡಿ ಅದು ಎಷ್ಟು ಚೆನ್ನಾಗಿ ಒಂದು 2-3 ಬೇಕ್ರಿ ಕೊಟ್ಬಿಡಿ, ನಿಮ್ಮದು ಖಂಡಿತ ಅವ್ರು ಮತ್ತೆ ನಿಮ್ಮನ್ನು ಬಿಡಲ್ಲ. ನಿಮ್ಗೆ ಆರ್ಡ್ರ್ ಕೊಡ್ತಾರೆ. ತಿಂಗಳಲ್ಲಿ ನೀವು ಆರಾಮಾಗಿ 10-15 ಸಾವಿರ ಆರಾಮಾಗಿ ಗಳಿಸ್ಬೋದು. ಇದಂತೂ ಗ್ಯಾರಂಟಿ ಹೇಳ್ತೀನಿ. ತುಂಬ ಒಳ್ಳೆಯ ಒಂದು ಐಡಿಯಾ ಇದಾಯ್ತಾ. ಆಮೇಲೆ ಚಟ್ನಿ ಪುಡಿ, ಸಾಂಬಾರು ಪುಡಿ ಈಗೆಲ್ಲ ಸುಮಾರು ರೆಡಿಮೇಡ್ ಜಾಸ್ತಿ ಯೂಸ್ ಮಾಡೋರು ಇರ್ತಾರೆ. ಚಟ್ನಿ ಪುಡಿ, ಸಾಂಬಾರು ಪುಡಿ ನಮ್ಮ ಕಡೆ ನಮ್ಮ ಮನೇಲಿ ನಾವು ಯಾವ ಥರ ಮಾಡ್ತೀವಿ ಅದನ್ನೇ ನೀವು ಬೇಕ್ರಿಗಳಲ್ಲಿ, ಅಂಗಡಿಗಳಲ್ಲಿ ಕೊಟ್ಟರೆ ಖಂಡಿತ ಅದು ಸೇಲ್ ಆಗುತ್ತೆ. ಒಳ್ಳೊಳ್ಳೆ ಬೇರೆ ಬೇರೆ ವೆರೈಟಿ ಚಟ್ನಿ ಪುಡಿ ಮಾಡಿ, ಸಾಂಬಾರು ಪುಡಿ ಮಾಡಿ, ಪುಳಿಯೋಗರೆ ಪುಡಿ ಮಾಡಿ, ಅಥವಾ ಬಿಸಿಬೇಳೆ ಬಾತ್ ಪುಡಿ, ಈ ಥರದ್ದೆಲ್ಲ ಪೌಡ್ರ್ಗಳನ್ನು ಮಾಡಿ ನಾವು ಸೇಲ್ ಮಾಡಿದ್ರೂ ಬಹಳಷ್ಟು ಅದರಲ್ಲಿ ಬಿಸ್ನೆಸ್ ಇದೆ. ಆಮೇಲೆ ಇನ್ನು ಬಂದರೆ ಪಾರ್ಲರ್ ಒಂದು ಸ್ವಲ್ಪ ನೀವೇನಾದರೂ ಕಲ್ತ್ಕೊಳ್ಳಿ. ಪಾರ್ಲರ್ ಅಂತೂ ಖಂಡಿತ ಒಳ್ಳೆ ಪ್ರಮಾಣದಲ್ಲಿ ನೀವು ಪಾರ್ಲರ್ ನಡೆಸ್ಬೋದು. ಯಾವ ಹೆಣ್ಮಕ್ಳು ಪಾರ್ಲರಿಗೆ ಹೋಗಲ್ಲ ಹೇಳಿ? ಆಲ್ಮೋಸ್ಟ್ ಸಿಟಿಯಲ್ಲಂತೂ ಎಲ್ಲರೂ ಪಾರ್ಲರಿಗೆ ಹೋಗೇ ಹೋಗ್ತಾರೆ.
ನಿಮ್ಗೆ ಬರಲ್ವಾ, ಸ್ವಲ್ಪ ಒಂದು 3 ತಿಂಗಳ ಕ್ಲಾಸ್ ತಗೊಳ್ಳಿ, ಪಾರ್ಲರಿಗೆ ಹೋಗಿ ಕ್ಲಾಸ್ ತಗೊಳ್ಳಿ, ಗ್ಯಾರಂಟಿ ನೀವು ನೋಡಿ ಅದರಲ್ಲಿ ಸಕ್ಸಸ್ ಆಗೇ ಆಗ್ತೀರ. ಪಾರ್ಲರ್ ಅಂತ ದೊಡ್ಡ ಬಿಸ್ನೆಸ್ ಇನ್ನೊಂದು ಇಲ್ಲವೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಎಲ್ಲ ಹೆಣ್ಮಕ್ಳು ಪಾರ್ಲರಿಗಂತ ಹೋಗ್ತಾರೆ. ಎಷ್ಟೊಂದು ಇರುತ್ತೆ, ಫೇಶಿಯಲ್ ಮಾಡಿಸೋದು, ಐಬ್ರೋ, ಹೇರ್ ಕಟ್ಟಿಂಗು. ಬೇಡ ನೀವು ಹೇರ್ ಕಟ್ಟಿಂಗ್ ಒಂದೇ ಮಾಡಿ, ಹೇರ್ ಕಟ್ಟಿಂಗ್ ಇದಕ್ಕೆ ಎಷ್ಟು, ಅಥವಾ ವೆರೈಟಿ ಕಟ್ಟಿಂಗ್ಸ್ ಮಾಡೋದು, ಹೇರ್ ಡಿಸೈನು ಯಾವುದ್ಯಾವುದೋ ಕೂದಲು ಅಂದರೆ ನಾವು ಬಾಚಿ ಏನೇನೋ ಮಾಡ್ತಾರಲ್ವ, ಹೇರ್ ಸ್ಟೈಲೇ ಎಷ್ಟೊಂದಿರುತ್ತೆ. ಈ ಥರ ಮಾಡಿದರೆ ಮದುವೆ, ಈಗಂತೂ ಎಲ್ಲ ಕಡೆ ಮದುವೆಗೆ ಪಾರ್ಲರ್ ಅವರೇ ಬರ್ತಾರೆ ಅಲ್ವಾ. ಪಾರ್ಲರ್ ಅವರು ಇಲ್ಲದೆ ನಡೆಯೋದೇ ಇಲ್ಲ ಈಗಿನ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ದೊಡ್ಡ ಮದುವೆಗಳಲ್ಲೆಲ್ಲ ನಿಮ್ಗೆ ಆರ್ಡರ್ ಬರುತ್ತೆ. ಹೀಗೆಲ್ಲ ಮಾಡಿಬಿಟ್ರಂತೂ ಚೆನ್ನಾಗಿ ನೀವು ಏನು ಪ್ರಾಕ್ಟೀಸ್ ಮಾಡ್ಕೋಬೇಕು, ಚೆನ್ನಾಗಿ ಅದರಲ್ಲಿ ನೀವು ಕಾನ್ಫಿಡೆನ್ಸ್ ಇರಬೇಕು. ಇನ್ನು ಅಂದರೆ ಕಾನ್ಫಿಡೆನ್ಸಿಂದ ಚೆನ್ನಾಗಿ ಕಲ್ತ್ರೆ ಅಂದರೆ ಹೇರ್ ಸ್ಟೈಲು, ಸಾರಿ ಉಡಿಸೋದು, ಅಥವಾ ಮೇಕಪ್ ಮಾಡೋದು, ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ತಾರೆ, ಇದೆಲ್ಲ ಕಲ್ತ್ಕೊಬಿಟ್ರೆ ಖಂಡಿತ ನಿಮಗೆ ತಿಂಗಳಲ್ಲಿ 15,000 ಬೇಕಾದರೂ ನೀವು ಗಳಿಸ್ತೀರ ಆರಾಮಾಗಿ. ನೇಲ್ ಆರ್ಟ್ ಮಾಡೋದು ಎಷ್ಟೊಂದಿದೆ ಇತ್ತೀಚಿನ ದಿನಗಳಲ್ಲಿ. ಪಾರ್ಲರ್ ನೇಲ್ ಆರ್ಟ್ಸ್ ಇದೆ, ಆಮೇಲೆ ಹೇರ್ ಸ್ಟೈಲು, ಮೇಕಪ್ಪು, ಈ ಥರದ್ದು ತುಂಬಾ ಇದೆ. ಆಮೇಲೆ ಇನ್ನೊಂದು ಮೆಹಂದಿ ಡಿಸೈನ್. ಮೆಹಂದಿ ನೀವೇನಾದರೂ ಹಾಕ್ತೀರಾ ಅಂತಂದರೆ, ಇಂಟ್ರೆಸ್ಟ್ ಇದೆ ಅಂದರೆ ಮೆಹಂದಿ ಹಾಕೋದು ಕಲೀರಿ. ತುಂಬ ಒಳ್ಳೆ ಒಂದು ಫಂಕ್ಷನ್ಗಳಲ್ಲಿ ಮೆಹಂದಿ ಹಾಕ್ಕೊಳ್ಳೋದು ಜಾಸ್ತಿ. ಈ ನಾರ್ತ್ ಕಡೆ ಅಂತೂ ಬಿಡಿ, ಒಂದು ಏನಾದ್ರು ಫಂಕ್ಷನ್ ಬಂತಂದ್ರೆ ಮೆಹಂದಿ ಇದ್ದೇ ಇರುತ್ತೆ. ಮದುವೆಗಿದ್ವೆಲ್ಲ ನಿಮ್ಗೆ ಆರ್ಡರ್ ಬಂತು ಅಂದರೆ ಎಷ್ಟೆಲ್ಲ ಗಳಿಸ್ಬೋದು ಗೊತ್ತಾ. ಭಾಳ ಮೆಹಂದಿ ಆರ್ಟು ಒಂದು ಒಳ್ಳೆ ಬಿಸ್ನೆಸ್ಸು. ಹೀಗೆ ತುಂಬ ಬಿಸ್ನೆಸ್ಸಿಂದ ಐಡಿಯಾ ಇದೆ. ಇನ್ನು ನಾನು ಹೇಳ್ತೀನಿ, ಇನ್ನೂ ಬಹಳಷ್ಟು ನಾವು ಮನೆಯಲ್ಲೇ ಕೂತು ಆರಾಮಾಗಿ ತಿಂಗಳಲ್ಲಿ 7-8-10,000 ತನಕ ಗಳಿಸ್ಬೋದು. ಆಮೇಲೆ ಕೇಕ್ ಏನಾದರೂ ನೀವು ಮಾಡಲಿಕ್ಕೆ ಬರುತ್ತೆ ಅಂತಾದರೆ, ಅಥವಾ ನೀವು ಕೇಕ್ ಮಾಡೋದು ಕಲ್ತ್ಕೊಂಡಿದ್ದೀರಾ ಅಂತಂದರೆ, ಅಥವಾ ಕಲ್ತ್ಕೊಳ್ಳಿ ಕ್ಲಾಸಿಗೆ ಹೋಗಿ. ಒಂದು ವಾರ ಅಥವಾ 15 ದಿನ ಏನಾದರೂ ನೀವು ಕೇಕ್ ಕ್ಲಾಸ್ ಕಲ್ತ್ಕೊಂಡ್ರಿ ಅಂದರೆ ವೆರೈಟಿ ಕೇಕ್, ಒಂದು 4 ಕೇಕ್ ಮಾಡಿದ್ರಿ ಅಂದರೆ ನಿಮ್ಗೆ ಕನ್ಫರ್ಮ್ ಗೊತ್ತಾಗ್ಬಿಡುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ ಯಾವ್ಯಾವ ಥರ ಹಾಕೋದು ಅಂತ. ಕೇಕ್ ಏನಾದರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ನೀವು ಬೇಕ್ರಿ ಅದು ಲೆಕ್ಕ ಇಲ್ಲದಷ್ಟು ನಿಮ್ಗೆ ಆರ್ಡರ್ ಬರುತ್ತೆ ಕೇಕಿಂದು, ಗೊತ್ತಾ. ನೀವು ಸಿಟಿಯಲ್ಲಿ ಇದ್ದೀರಾ ಅಂದ್ರಂತೂ ಇದಕ್ಕೆಲ್ಲ ತುಂಬಾ ಅವಕಾಶ ಇದೆ. ಕೇಕ್ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಕೇಕ್ ಬಿಸ್ನೆಸ್ಸು ಹೇಳೋಕ್ಕಾಗಲ್ಲ, ಅಷ್ಟು ಆರ್ಡರ್ ಬರುತ್ತೆ. ದಿನ 1-2 ನಿಮ್ಮ ಕೇಕ್ ಆರ್ಡರ್ ಇದ್ದೇ ಇರ್ತದೆ. ಅದು ಒಂದು ಕೇಕಿಗೆ 500-600 ರೂಪಾಯಿ 1 kg ಕೇಕು. ನೀವು ಮಿನಿಮಮ್ ಒಂದು ತಿಂಗಳಲ್ಲಿ ಒಂದು 30 ಕೇಕ್ ಆದರೂ ಆರ್ಡರ್ ತೊಗೊಂಡ್ರಿ ಅಂದರೆ ನಿಮಗೆ ಎಷ್ಟಾಯಿತು ನೋಡ್ರಿ, 10-12 ಸಾವಿರ ರೂಪಾಯಿ ಆರಾಮಾಗಿ ಗಳಿಸ್ತೀರ. ಅದರಲ್ಲಿ ನೀವು ಕೇಕಿನ ಖರ್ಚೆಲ್ಲ ತೆಗೆದು ನಾನು ಹೇಳ್ತಾ ಇರೋದು, ಆರಾಮಾಗಿ 10,000 ರೂಪಾಯಿ ನೀವು ಗಳಿಸ್ತೀರಿ, ಗೊತ್ತಾ. ಅಷ್ಟು ಒಂದು ಆದರೆ ಇಂಟ್ರೆಸ್ಟ್ ಬೇಕು ಯಾವುದೇ ಒಂದು ಕೆಲಸದಲ್ಲಾದರೂ. ಇನ್ನೂ ಒಂದು ಮಾಡ್ಬೋದು, ಪ್ಲೇ ಹೋಮು. ಈಗ ನೋಡಿ, ನಾವು ಒಂದು ಮನೆಯಲ್ಲಿ ಖಾಲಿ ಕೂತಿರ್ತೀವಿ ಅಂದರೆ ಮನೆಯಲ್ಲೇ ಸಣ್ಣ ಮಕ್ಕಳನ್ನೆಲ್ಲ ನರ್ಸರಿ ಥರ ಹೀಗೆ ಪ್ಲೇ ಹೋಮನ್ನು ಆ ಥರನೂ ಮಾಡಿ ಮಕ್ಕಳನ್ನ ಸ್ವಲ್ಪ ನೋಡ್ಕೊಳ್ಳೋವಂಥದ್ದು. ಸಣ್ಣ ಮಕ್ಕಳು, ಈಗ 2 ವರ್ಷ 3 ವರ್ಷದ ಮಕ್ಕಳೆಲ್ಲ, ಈಗ ಜಾಬ್ ಮಾಡೋರೆಲ್ಲ ಇರ್ತಾರಲ್ಲ ತಾಯಿಂದರು, ಅಂಥವ್ರ ಮಕ್ಕಳನ್ನ ನಾವು ಮನೇಲಿ ಪ್ಲೇ ಹೋಮ್ ಥರನೂ ಮಾಡ್ಬೋದು. ಇದು ಒಂದು ಬೆಸ್ಟ್ ಐಡಿಯಾ. ಇನ್ನು ಬಹಳಷ್ಟು ಐಡಿಯಾ ಇದೆ. ಈಗ ಹೋಮ್ ಫುಡ್ ಅಂದರೆ ಫುಡ್ ಡೆಲಿವರಿ ಅಂದರೆ, ನೀವೇನಾದರೂ ಮನೆಯಲ್ಲಿ ಏನಾದರೂ ತಿಂಡಿಗಳನ್ನು ಮಾಡಿ, ಈಗ ಜಾಬಿಗೆ ಹೋಗೋರಿಗೆಲ್ಲ ಬಹಳ ಕಷ್ಟ ಆಗುತ್ತೆ ನೋಡಿ, ಬೆಳಗ್ಗೆ ಯಾರು ಅಷ್ಟು ಟಿಫಿನ್ನೆಲ್ಲ ಮಾಡೋಕ್ಕಾಗಲ್ಲ. ಅಂಥವರಿಗೆ ಫುಡ್ ಡೆಲಿವರಿ ಮಾಡಿಕೊಟ್ರೆ, ಡಬ್ಬಾ ಸರ್ವಿಸ್ ಅಂದರೆ ಫುಡ್ ಡೆಲಿವರಿ ಏನಾದರೂ ಮಾಡುವಂಥ ಒಳ್ಳೆ ಒಂದು ಅದು ನಡೆಯುತ್ತೆ. 1-2 ಮನೆಗೆ ನೀವು ಫುಡ್ ಡೆಲಿವರಿ ಈ ಥರ ಹೋಮ್ ಮೇಡ್ ಫುಡ್ ಏನಾದರೂ ಇದು ಮಾಡಿದರೆ, ಸರ್ವಿಸ್ ಮಾಡಿದರೆ ಅಂದರೆ ತುಂಬಾ ಒಳ್ಳೆಯದು. ಆಮೇಲೆ ಇನ್ನೂ ಅಂದರೆ ಪಾನಿಪುರಿ ಸೆಂಟರ್ ನಾನಿಲ್ಲಿ ನೋಡ್ತೀನಿ. ಆ್ಯಕ್ಚುಲಿ ಇದೆಲ್ಲ ಯಾಕೆ ನನಗೆ ತಲೆಯಲ್ಲಿ ಬರ್ತಾ ಇದೆ ಗೊತ್ತಾ. ನಾನಿಲ್ಲಿ ರೋಡಲ್ಲಿ ಪ್ರತಿದಿನ ವಾಕಿಂಗ್ ಎಲ್ಲ ಹೋಗುವಾಗ ಅಥವಾ ತರಕಾರಿ ತರಲಿಕ್ಕೆಲ್ಲ ಹೋಗುವಾಗ ರೋಡ್ ಸೈಡಲ್ಲಿ ನೋಡಬೇಕು, ಎಷ್ಟೊಂದು ಜನ ಲೇಡೀಸು ಮಾರ್ಕೆಟಲ್ಲೇ ರೋಡ್ ಸೈಡಿಗೆ ಒಂದು ಟೇಬಲ್ ಇಟ್ಕೊಂಡಿರ್ತಾರೆ. ಒಂದು ಡಬ್ಬದಲ್ಲಿ ಪಾನಿಪುರಿ, ಒಂದಷ್ಟು ಪಾನಿ ಇಟ್ಕೊಂಡು, ಪಾನಿಪುರಿ ಮಸಾಲೆ, ಪಾನಿ ಇದು ಬಟಾಟೆ ಇದು ಎಲ್ಲ ಮಾಡಿಕೊಂಡು, ಅಂದರೆ ಪ್ರಾಪರ್ ಪಾನಿಪುರಿ ಮಾಡಿಕೊಂಡು ಅಲ್ಲಿ ಸೇಲ್ ಮಾಡ್ತಾರೆ. ಎಷ್ಟು ಸೇಲ್ ಮಾಡ್ತಾರೆ ಗೊತ್ತಾ, ತುಂಬಾ ಚೆನ್ನಾಗಿ. ನಾನಂತೂ ಎಷ್ಟೋ ಸರಿ ತಿಂದು ಬಂದಿರ್ತೇನೆ. ಲೇಡೀಸು ಅಂದರೆ ಸ್ವಲ್ಪ ಕ್ಲೀನು ಎಲ್ಲ ಚೆನ್ನಾಗಿರುತ್ತೆ, ಅವ್ರು ಲೇಡೀಸ್ ಮಾಡಿರೋದಲ್ವ, ಒಂಥರ ಕ್ಲೀನ್ ಮೇಂಟೈನ್ ಮಾಡ್ತಾರೆ. ಅದನ್ನು ಒಂದು ಯೋಚನೆ ಇಟ್ಕೊಂಡೇ ಮಾಡ್ತಾರೆ. ಸೊ ಹೆಲ್ದಿಯಾಗೂ ಇರುತ್ತೆ. ಆ ಥರದ್ದೇನಾದರೂ ನಾವು ಬಿಸ್ನೆಸ್ ಮಾಡಿದರೆ ಖಂಡಿತ ಅದೊಂದು ಪ್ಲ್ಯಾನ್ ಸಕ್ಸಸ್ ಆಗೇ ಆಗುತ್ತೆ.
ಸಣ್ಣ ಪ್ರಮಾಣದಲ್ಲಿ ಒಂದು ಸ್ವಲ್ಪ ಒಂದು ದಿನಕ್ಕೆ ಒಂದು 25 ಪ್ಲೇಟ್ ಆಗುವಷ್ಟು ಪಾನಿಪುರಿ ನೀವು ಸೇಲ್ ಮಾಡಿದ್ರು ಅಂದರೂ ಸಾಕು. ಸಿಂಪಲ್ಲಾಗಿ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ, ತುಂಬ ಒಂಥರ ಗ್ಯಾರಂಟಿ ನೋಡಿ ಆ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಜಾಸ್ತಿ ಹೊತ್ತು ಏನು ಬೇಡ, ಸಂಜೆ 5 ಗಂಟೆ 6 ಗಂಟೆಗೆ ಹೋದ್ರಾಯ್ತು, ರಾತ್ರಿ 8 ಗಂಟೆ 9 ಗಂಟೆಗೆ ಬಂದಿರುತ್ತೆ. 3 ತಾಸು ಮಿನಿಮಮ್ 3-4 ತಾಸು ಒಳಗಡೆ ನಿಮಗೆ ಒಂದು 25-30 ಪ್ಲೇಟ್ ಆರಾಮಾಗಿ ಖಾಲಿ ಆಗುತ್ತೆ. ಒಳ್ಳೆ ಐಡಿಯಾ ಗೊತ್ತಾ. ನಾನು ಎಷ್ಟೋ ಸರಿ ನೋಡ್ತೀನಿ, ನನಗನ್ಸುತ್ತೆ ಖಂಡಿತ ಇಲ್ಲಿ ನಾವು ಹಿಂಗೆ ಸೇಲ್ ಮಾಡಬೇಕು ಅಂತ. ಆದರೆ ಇನ್ನೊಬ್ಬರು ಹೆಲ್ಪಿಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆದರೂ ನಡೆಯುತ್ತೆ. ಒಬ್ಬರೇ ಆದರೂ ಧೈರ್ಯ ಮಾಡ್ಕೊಂಡು ಮಾಡಲೇಬೇಕಾಗುತ್ತೆ ಖಂಡಿತ. ಸ್ವಲ್ಪ ಧೈರ್ಯ ಮೇನು ಮತ್ತು ಒಂದು ಕಾನ್ಫಿಡೆನ್ಸ್ ಬೇಕು. ಧೈರ್ಯ ಮತ್ತು ಕಾನ್ಫಿಡೆನ್ಸ್ ಬೇಕೇ ಬೇಕು. ನಾನು ಮಾಡ್ತೀನಿ ಅಂತ ಒಂದು ಹೋಪ್ ಇಟ್ಕೊಂಡು ಖುಷಿಯಿಂದ ಮಾಡಬೇಕು, ಒಂದು ಮನಸ್ಸಿಟ್ಟು ಮಾಡಬೇಕು. ನಮಗೇನಾದರೂ ಒಂದು ಸಾಧಿಸಬೇಕು ಅದನ್ನು ಗ್ಯಾರಂಟಿ ಆಗುತ್ತೆ. ಎಷ್ಟೆಲ್ಲ ಐಡಿಯಾಸ್ ಇದೆ, ಇನ್ನೂ ನನಗೆ ಒಂದೊಂದು ದಿನ ನೆನಪು ಬರುತ್ತೆ, ಇದು ಮಾಡಬೇಕು ಅದು ಮಾಡಬೇಕು ಅಂತ. ಇದು ಮರ್ತೋಗಿದೆ, ಹೇಳೋಕ್ಕೆ ಬರ್ತಾಯಿಲ್ಲ. ಸೀರೆ ಕುಚ್ಚಾಕ್ತೀರಾ ಅಂದರೆ ಆರಾಮಾಗಿ ಸೀರೆ ಕುಚ್ಚಾಕ್ಬೋದು. ಸೀರೆ ಕುಚ್ಚಾಕೋದಕ್ಕಂತೂ ಇತ್ತೀಚೆಗಿನ ದಿನಗಳಲ್ಲಿ ಅದೊಂದು ಫ್ಯಾಷನ್ನು. ಮತ್ತು ಎಷ್ಟು ರೇಟು 300, 400, 500 ಎಲ್ಲ ತೊಗೊಳ್ತಾರೆ ಒಂದು ಸೀರೆಗೆ ಕುಚ್ಚಾಕಲಿಕ್ಕೆ. ಡಿಸೈನ್ ದೊಡ್ಡ ಚೆನ್ನಾಗಿರೋವಂಥದ್ದು ಕುಚ್ಚಾಕಲಿಕ್ಕೆ ಅಲ್ವಾ. ನಿಮಗೂ ಗೊತ್ತಿದೆ, ನೀವು ಕೊಟ್ಟು ಮಾಡಿಸಿದ್ದೀರಾ ಅಂದರೆ ನಿಮ್ಗೆ ಐಡಿಯಾ ಇರುತ್ತೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ. ಅದನ್ನೆಲ್ಲ ನಾವೇ ಮಾಡ್ಕೋಬೋದು. ಮತ್ತು ಬೇರೆಯವರಿಗೆ ಮಾಡಿಕೊಟ್ರೆ ಒಂದು ಸೀರೆಗೆ ನೀವು ಹಾಕ್ಕೊಟ್ರೆ ಅಂದ್ರೆ 300 ರೂಪಾಯಿ ನಿಮಗೆ ಸಿಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇನ್ನೊಂದು ಬ್ಲೌಸಿಗೂ ಅಷ್ಟೇ ಡಿಸೈನ್ ವರ್ಕೆಲ್ಲ ಹಾಕ್ತಾರೆ ನೋಡಿ, ಥ್ರೆಡ್ ವರ್ಕು, ಆರಿ ವರ್ಕು ಅಂಥದ್ದೆಲ್ಲ ಕಲ್ತ್ಕೊಬಿಟ್ರೆ ಅದಕ್ಕೂ ಇತ್ತೀಚೆಗಂತೂ ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಟ್ರೆಂಡಿಂಗಲ್ಲಿ ಇರೋದೇ ಅದು ಬ್ಲೌಸ್ ಡಿಸೈನ್ ಚೆನ್ನಾಗಿ ಆರಿ ವರ್ಕೆಲ್ಲ ಮಾಡೋದು ಕಲ್ತ್ಕೊಂಡ್ರಿ ಅಂದರೆ ಖಂಡಿತ ನೀವು ಅದರಲ್ಲೂ ಆರಾಮಾಗಿ ದುಡ್ಡು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಇವೆಲ್ಲ ಬಿಸ್ನೆಸ್ ಅಂತೂ ಬಹಳಷ್ಟಿದೆ. ಇನ್ನೂ ನನಗೆ ನೆನಪಾದಾಗ ಇನ್ನೊಂದು ವಿಡಿಯೋ ತರ್ತೀನಿ. ಸದ್ಯಕ್ಕೆ ನಾನು ಇಷ್ಟು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಯೂಟ್ಯೂಬಿಗೆ ಬಂದು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಅಂತ ಅಂದ್ಕೊಂಡಿದ್ದವರು, ಈಗ ನಾನ್ ಯೂಟ್ಯೂಬರ್ಸಿಗೆ ಹೇಳ್ತೀನಿ, ಯೂಟ್ಯೂಬಲ್ಲಿ ಬಂದು ದುಡ್ಡು ಮಾಡ್ಬೋದೇನೋ ಅಂತ ಅಂದ್ಕೊಂಡು ಯೂಟ್ಯೂಬಿಗೂ ಬನ್ನಿ. ಬಟ್ ಕಷ್ಟಪಡಬೇಕು. ಒಂದೇ ಸರಿ ಅಂತೂ ಯೂಟ್ಯೂಬಲ್ಲೂ ದುಡ್ಡು ಸಿಗಲ್ಲ. ಅದ್ರದ್ದು ಬಗ್ಗೆನೂ ಭಾಳಷ್ಟು ಜನರು ವಿಡಿಯೋ ಹಾಕ್ತಾರೆ. ನಾನು ಒಂದಿನ ಯಾವಾಗಾದರೂ ಹಾಕ್ತೀನಿ ಏನೆಲ್ಲ ಆಗುತ್ತೆ ನಮ್ಗೆ ಯೂಟ್ಯೂಬಿಗೆ ಬಂದವರಿಗೆ ಅಂತ. ಬಟ್ ಯೂಟ್ಯೂಬಲ್ಲಿ ಬಂದ್ರೂ ದುಡ್ಡು ಇರುತ್ತೆ, ಸಿಗುತ್ತೆ. ಕಷ್ಟಪಡಬೇಕು. ಲಕ್ಕಿದ್ರೆ 6 ತಿಂಗಳಲ್ಲಿ ನೀವು ಸಕ್ಸಸ್ ಆಗಿ ದುಡ್ಡು ಪಡಿತೀರಾ ಯೂಟ್ಯೂಬಿಂದ. ಇಲ್ಲ ಅಂದರೆ 1 ವರ್ಷ 2 ವರ್ಷ 3 ವರ್ಷ ಆದರೂ ನಿಮ್ಗೆ ಸಿಗಲ್ಲ. ಕೆಲವೊಬ್ಬರ ಲಕ್ಕು, ಒಬ್ಬೊಬ್ಬರ ವಿಡಿಯೋ ಚೆನ್ನಾಗಿ ಓಡ್ತು, ಲಕ್ ಚೆನ್ನಾಗಿತ್ತು ಅಂದರೆ ಖಂಡಿತ ಆಗುತ್ತೆ, ಸಕ್ಸಸ್ ಸಿಗುತ್ತೆ. ಮನಸ್ಸಲ್ಲಿ ಇಟ್ಕೊಂಡು ಬನ್ನಿ ನೀವು ಯೂಟ್ಯೂಬಿಗೆ. ಇದನ್ನು ಹೇಳ್ತೀನಿ, ದುಡ್ಡು ಮಾಡಬೇಕು ಅಂದರೆ ಇದು ಒಂದು ದಾರಿ ಇದೆ. ಒಳ್ಳೊಳ್ಳೆ ಪ್ಲ್ಯಾಟ್ಫಾರ್ಮ್ ಇದೆ ನಮಗೆ. ಮೊದಲಿನ ಕಾಲದ ಹಾಗೆ ಈಗ ಆ ಥರ ಎಲ್ಲ. ಮೊದಲು ಪಾಪ ಏನೂ ಇರಲಿಲ್ಲ. ಮೊದಲಿನ ಲೇಡೀಸ್ಗಂತೂ ಏನೂ ಇರಲಿಲ್ಲ. ಅವ್ರ ಮನೆ ಕೆಲಸ ಅಷ್ಟೇ ಮಾಡ್ಕೊಂಡು ತಮ್ಮ ಕೆಲಸ ತಮ್ಮದೇ ಇಷ್ಟೇ. ಮತ್ತು ಏನು ಮಾಡ್ತಿದ್ರು ಹೇಳಿ ಹಳೆ ಕಾಲದಲ್ಲಿ. ಈಗಂತೂ ಹೌಸ್ ವೈಫ್ಸಿಗೆ ಎಷ್ಟೊಂದೆಲ್ಲ ದಾರಿಗಳಿವೆ ದುಡ್ಡು ಮಾಡಲಿಕ್ಕೆ. ಅಂದರೆ ಒಳ್ಳೆ ಈ ಥರದ್ದು ಬಿಸ್ನೆಸ್ ಮಾಡುವಂಥದ್ದು ಏನಾದರೂ ನಮ್ಮ ತಲೆ ಇದೆ ಅಂದರೆ, ಬುದ್ಧಿ ಇದೆ ಅಂದರೆ ಬೇಕಾದಷ್ಟು ರೀತಿಯಲ್ಲಿ ನಾವು ದುಡ್ಡನ್ನು ಆರಾಮಾಗಿ ಒಂದು 10,000 ರೂಪಾಯಿ ತಿಂಗಳ ಗಳಿಸ್ಬೋದು ಗೊತ್ತಾ. ಎಷ್ಟೊಂದು ದಾರಿಗಳಿದೆ ನೋಡಿ. ಈಗ ಬಿಸ್ನೆಸ್ ಅಂದರೆ ಹೊಲಿಗೆ ಆಯಿತು, ಮತ್ತು ಹೇಳಿದ್ನಲ್ಲ ಟ್ಯೂಷನ್ ಆಯಿತು. ಜಾಸ್ತಿ ನಾವು ಕಲ್ತಿಲ್ಲ ಓದಿಲ್ಲ ಅಂದರೆ ಟ್ಯೂಷನ್ ಮಾಡೋಕ್ಕಾಗಲ್ಲ ಅಂದರೆ ಬಿಡಿ ಅದು. ಅಥವಾ ಕಲ್ತವ್ರಿಗಂತೂ ಕಲ್ತ್ಕೊಂಡು ಎಷ್ಟು ಜನ ಕಲ್ತ್ಕೊಂಡಿರ್ತಾರೆ, ಜಾಬಿಗೆ ಹೋಗೋಕ್ಕೆ ಇಷ್ಟ ಇರಲ್ಲ. ಒಂದು 4 ಮಕ್ಕಳು ಕುಂಡ್ರಿಸ್ಕೊಂಡು ಟ್ಯೂಷನ್ ಕಲಿಸಿದ್ರೆ ಅದು ಆಯ್ತಲ್ವ, ದುಡ್ಡು ಬರುತ್ತೆ. ಒಂದು ಹಾಬಿನೂ ಆಗುತ್ತೆ ಅವರಿಗೆ. ನಿಮ್ಗೆ ಇಷ್ಟ ಇರೋದನ್ನೇ ಮಾಡಿ. ಈಗ ಯಾವುದಾದ್ರೂ ಇದೆ ಸ್ನ್ಯಾಕ್ಸ್ ಬಿಸ್ನೆಸ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಇತ್ತೀಚಿನ ದಿನಗಳಲ್ಲಿ ತಿನ್ನೋರಂತೂ ಜಾಸ್ತಿನೇ ಇರ್ತಾರೆ. ಅದರಲ್ಲೂ ಮತ್ತು ಸ್ವಲ್ಪ ಹೋಮ್ ಮೇಡ್ ಫುಡ್ ಅಂದರೆ ಇನ್ನೂ ಒಳ್ಳೆಯದಾಗಿ ಇಷ್ಟಪಟ್ಟು ತಗೊಳ್ತಾರೆ, ಖರೀದಿ ಮಾಡ್ತಾರೆ. ಇವತ್ತೇ ನಮ್ಮದು ನಾಳೆನೇ ಸಕ್ಸಸ್ ಆಗುತ್ತೆ ಅಂತಲ್ಲ, ಒಂದು 3-4 ತಿಂಗಳ ಹೋಗ್ಬೋದು. ಆದರೆ ನೀವು ನಿರಾಶರಾಗಬೇಡಿ, ಹತಾಶರಾಗಬೇಡಿ. ಅಲ್ಲಿಗೆ ಆ ಕೆಲಸನ ಬಿಟ್ಬಿಡ್ಬೇಡಿ. ಅಯ್ಯೋ ಏನೂ ಆಗಲ್ಲ ಬಿಡು, ಒಂದು ಆರ್ಡ್ರ್ ಬರ್ತಾ ಇಲ್ಲ ಅಂತ ಆ ಥರ ಮಾಡ್ಕೊಬೇಡಿ. ಖಂಡಿತ 2 ತಿಂಗಳಾದ್ಮೇಲೆ 3ನೇ ತಿಂಗಳಾದರೂ ಚೆನ್ನಾಗಿ ನಿಮ್ಮದು ಬಿಸ್ನೆಸ್ ಓಡುತ್ತೆ. ಪ್ರತಿ ತಿಂಗಳೂ ನೀವು ಫಸ್ಟಿನ ತಿಂಗಳೇ 10,000 ಗಳಿಸ್ತೀನಿ ಅಂತ ಯೋಚನೆ ಮಾಡ್ಕೋಬೇಡಿ. ಆದರೆ ಒಂದು 4 ತಿಂಗಳು 6 ತಿಂಗಳಾದಮೇಲೆ 4-5 ಸಾವಿರ 5,000 ಸ್ವಲ್ಪನೇ ಜಾಸ್ತಿಯಾಗಿ ಪಿಕಪ್ ಆಗುತ್ತೆ. ನಿಮ್ಮ ಬಿಸ್ನೆಸ್ ಗ್ಯಾರಂಟಿ ಸ್ಟ್ಯಾಂಡ್ ಆಗುತ್ತೆ. ತುಂಬ ಒಳ್ಳೆಯದು. ಕೇಕ್ ಮಾಡಿದ್ರಂತೂ ಬಿಡಿ, ಕೇಕು ಬರ್ತಡೇ ನಡೀತಾನೆ ಇರುತ್ತೆ. ಕೇಕ್ ಆಯಿತು, ಅಥವಾ ಅದೇ ಪಾರ್ಲರ್ ಆಯಿತು, ಬಟ್ಟೆ ಹೊಲಿಯೋದು ಅಂತ ಹೇಳಿದ ಹೀಗೆ ಇನ್ನೂ ಬಹಳಷ್ಟಿದೆ. ಮತ್ತು ನಾವು
ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ನಾಳೆನೇ ನಮ್ಗೆ ರೊಕ್ಕ ಬೇಕು ಅಂದ್ರೆ ಆಗಲ್ಲ. ಒಂದು ಸಣ್ಣ ಇಡ್ಲಿ ಸ್ಟಾಲ್ ಹಾಕಿ ಒಂದು ಸಣ್ಣ ಟೇಬಲ್ ಇಟ್ಕೊಳ್ಳೋದು, ಈ ಪಾನಿಪುರಿ ಮಾಡಿದಾಗೆ ಒಂದು ಸಣ್ಣ ಟೇಬಲ್ಲು ಅಲ್ಲೇ ನಿಂತ್ಕೊಂಡು ತಿನ್ನಲಿಕ್ಕೆ, ಇಡ್ಲಿ ಮನೆಯಿಂದ ಮಾಡ್ಕೊಂಡು ಹೋಗಿ ಇಡ್ಲಿನ ಸೇಲ್ ಮಾಡ್ಬೋದು. ಬಹಳಷ್ಟು ಮಾಡ್ಬೋದು ಗೊತ್ತಾ. ಮಾಡ್ಲಿಕ್ಕೆ ಹೋದರೆ ನಾವು ಲೇಡೀಸ್ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀವಿ. ಅಷ್ಟು ನಮ್ಮಲ್ಲಿ ತಾಕತ್ತಿದೆ. ಆದರೆ ಅಷ್ಟೇ ನಾವು ಯೋಚನೆ ಮಾಡಿ ಮಾಡೇ ಮಾಡಬೇಕು, ನನಗೆ ಆಗೇ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಹೋಪ್ ಇಟ್ಕೊಂಡು ಖಂಡಿತ ನೀವು ಮಾಡಿದರೆ ಸಕ್ಸಸ್ ಆಗೇ ಆಗ್ತೀರಾ, ಗ್ಯಾರಂಟಿ. ನೋಡಿ, ನನಗೆ ತಿಳಿದಿದ್ದನ್ನು ಹೇಳಿದೆ, ಇನ್ನೂ ನೆನಪಾಗಿದ್ದನ್ನು ಇನ್ನೊಂದು ಸರಿ ಹೇಳ್ತೀನಿ. ತುಂಬ ಒಳ್ಳೊಳ್ಳೆ ಐಡಿಯಾಗಳಿದೆ. ಸೊ ನಿಮ್ಗೆ ಈಗ ಇದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಥರ ಬಿಸ್ನೆಸ್ ಐಡಿಯಾಸು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ. ನಿಮಗೂ ಯಾರಿಗಾದರೂ ಬಿಸ್ನೆಸ್ ಮಾಡಬೇಕು ಅಂತಿದ್ದವ್ರಿಗೆ, ಹಳ್ಳಿಯಲ್ಲಿದ್ರೂ ಕಷ್ಟ ಆಗುತ್ತೆ. ನಾವು ಹಳ್ಳಿಯಲ್ಲಿದ್ದೀವಿ, ನಮ್ಮ ಹತ್ರ ಆಗಲ್ಲ ಅಂದರೆ ನೀವು ಹಳ್ಳಿಯಲ್ಲೇ ಇದ್ಕೊಂಡು ಮಾಡ್ಬೋದು. ಸಿಟಿಗೆ ಸ್ವಲ್ಪ ಕೊಡುವ ಹಾಗೆ ಏನಾದರೂ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಮಾಡಿ ಕೊಡುವಂಥದ್ದು ಮಾಡ್ಬೋದು. ಕೊಟ್ಟು ಅಲ್ಲಿ ಸರ್ವಿಸು ಡೆಲಿವರಿ ಸರ್ವಿಸ್ ಏನಾದರೂ ಸಿಕ್ತು ಅಂದ್ರೆ ಆ ಥರನೂ ಮಾಡ್ಬೋದು, ಅದೇನು ಕಷ್ಟ ಆಗಲ್ಲ. ಬಟ್ ಸಿಟಿಲಿರೋರಿಗಂತೂ ತುಂಬಾ ಒಂದೊಂದು ಒಳ್ಳೆಯ ಐಡಿಯಾ ಇದೆ. ಆರಾಮಾಗಿ ನಮ್ಮ ಬಿಸ್ನೆಸ್ಸನ್ನು ನಡೆಸ್ಬೋದು. ಮನೆಯಲ್ಲೇ ಕೂತ್ಕೊಂಡಂಗಾಯ್ತು, ಜಾಸ್ತಿ ಮನೆಯಿಂದ ಹೊರಗೆ ಹೋಗೋದಿಲ್ಲ. ಒಂದು 4 ತಾಸು 5 ತಾಸು ನಾವು ಮನೆಯಲ್ಲೇ ನಮ್ಮ ಕೆಲಸನ ಯಾವ್ದು ಬೇಕು ಅದನ್ನು ನಮಗೆ ಇಷ್ಟ ಆಗುವಂಥ ಕೆಲಸನ ಮಾಡ್ಬೋದು. ಹೇಗೆ ಅನ್ನಿಸ್ತು ಈ ಐಡಿಯಾ? ನನ್ನ ಒಂದಷ್ಟು ಬಿಸ್ನೆಸ್ ಐಡಿಯಾ, ಅಥವಾ ನಾವು ಮನೆಯಲ್ಲೇ ಹೌಸ್ ವೈಫ್ಸಿಗೆ ಒಂದು ತಿಂಗಳಲ್ಲಿ ಒಂದು 7-8 ಸಾವಿರ ರೂಪಾಯಿ ಅಂತೂ ಆರಾಮಾಗಿ ನಾವು ದುಡಿಯೋಣ ಅಂತ, ನಂದು ದುಡ್ಡು ಅಂತ ಒಂದು ಏನು ಅನ್ಕೋತೀವಲ್ವ, ಇದು ಬೆಸ್ಟು ಅಲ್ವಾ?